Okay, dear student friends, welcome back to another episode of Chapter 7 Control and Coordination. So, in this class, we will be learning about the human brain. Okay, so before understanding about the human brain, let us try to understand what is brain or why it is been evolved. Okay, what was the main reason? You have already studied about the neurons. Okay, so neurons, when they join together, the large number of neurons, when they join together, okay, so here will be another neurons, okay. So this group of neurons, we call it as ganglion or a ganglia. So actually, the brain is the largest ganglia. You may wonder, or you may get the question in your mind that why brain is developed in the head region only, why eyes are here itself, why not they are present anywhere somewhere else, like ನಿಮ್ಮ ಬಟ್ಟೆಗಳ ಮುಂದೆ ಇರ್ಲಿತ್ತಂದ ಕಣ್ಣು, what would have happened? Why ears are developed here only, why you have mouth here itself, okay, why the position, okay, ನೀವು ಎವಲ್ಯೂಷನ್ ಅನ್ನ ಸ್ಟಡಿ ಮಾಡಿದ್ರೆ ಅಂದ್ರೆ ಯಾಕೆ ಹೆಡ್ ರೀಜನ್ ಒಳಗನೆ ಲಾರ್ಜೆಸ್ಟ್ ಅಮೌಂಟ್ ಆಫ್ ದಿ ಸೆನ್ಸ್ ಆರ್ಗನ್ಸ್ ಅವೈಲೇಬಲ್ ಅದಾವ ಅನ್ನೋದು ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ನಾ ಇಲ್ಲಿ ಒಂದು ಸಣ್ಣ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯು ಕ್ಯಾನ್ ಸಿ ದಿಸ್ ಇಸ್ ಅ ಸ್ಮಾಲ್ ಟಾಯ್ ಆಫ್ ಅ ಟೈಗರ್. ಓಕೆ, ಸೊ ಈ ಟೈಗರ್ ಮೂವ್ ಆಗೋದು ಈ ಡೈರೆಕ್ಷನ್, ರೈಟ್? ಸೊ ಹಿಂಗೇನಾಗತ್ತದ ಮೂವ್ ಆಕೈತಿ. ಸೊ ಹಿಂಗ್ ಮೂವ್ ಆದಾಗ ಅದ್ರ ಫಸ್ಟ್ ಪಾರ್ಟ್ ಬಾಡಿದ ಯಾವ್ದು ಎಕ್ಸ್ಪೋಸ್ ಆಗುತ್ತೆ ಮುಂದೆ? ಓಕೆ, ಮುಂದೇನೋ ಥ್ರೆಟ್ ಐತಿ ಅಥವಾ ಏನೋ ಒಂದು ತೆಗ್ ಐತಿ ಅಥವಾ ಗಿಡ ಇದೆ, ಬೆಂಕಿ ಇದೆ ಅಂದ್ರೆ ಅದು ಗೊತ್ತಾಗಬೇಕಲ್ಲ. ಸೊ ಫಸ್ಟ್ ಪಾರ್ಟ್ ಯಾವ್ದು ಇರುತ್ತೆ? ಫೇಸ್ ಇರುತ್ತೆ. ಹಾಗಾಗಿ ಈ ಪಾರ್ಟ್ ಜಾಸ್ತಿ ಫಸ್ಟ್ ಎಕ್ಸ್ಪೋಸ್ ಆಗಿದ್ರಿಂದ ಈ ಪಾರ್ಟ್ ನಲ್ಲಿ ಏನಿರ್ತಾವ, ನಮಗ ಸೆನ್ಸಸ್ ಇರ್ತಾವ ಜಾಸ್ತಿ. ಯಾಕೆ ಇಲ್ಲಿ ಹೆಡ್ ಒಳಗೆ ಡೆವಲಪ್ ಆದವು ಅಂದ್ರೆ, ಓಕೆ, ಐಸ್ ಇರಬೇಕು, ಇಯರ್ ಇರಬೇಕು, ನೋಸ್, ಓಕೆ, ಟು ಸೆನ್ಸ್ ದ ಸ್ಮೆಲ್, ಮೌತ್. ಒಂದ್ ವೇಳೆ ಈ ಸೆನ್ಸ್ ಆರ್ಗನ್ಸ್ ಇಲ್ಲಿದ್ದಂದ್ರೆ ಇಮೇಜ್ ಮಾಡಿ ಇದಿಲ್ಲ, ಸೆನ್ಸ್ ಆರ್ಗನ್ಸ್ ಇಲ್ಲಿದ್ದಪ್ಪ, ಹೆಡ್ ಇಲ್ಲೈತಿ, ಇಲ್ಲಿ ಕುಂತಾನವ, ಅವಾಗೇನಾಗುತ್ತೆ? ಮುಂದ್ ಹೋಗಿ ಮೊದಲ ಅನಿಮಲ್ ತೆಗ್ಗೋಗಿ ಬೀಳ್ತಿತ್ತು, ಆಮೇಲೆ ಗೊತ್ತಾಗಿತ್ತು ಅದಕ್ಕೆ ಮುಂದೆ ತೆಗೈತೆ ಅಂತ ಹೇಳಿ. ಓಕೆ, ಸೊ ದಟ್ ಇಸ್ ವೈ ದಿ ಸೆನ್ಸ್ ಆರ್ಗನ್ಸ್ ಆರ್ ಡೆವಲಪ್ಡ್ ಇನ್ ದಿ ಹೆಡ್ ರೀಜನ್. ಸೊ ಈಗ ಸೆನ್ಸ್ ಆರ್ಗನ್ಸ್ ಎಲ್ಲಿ ಜಾಸ್ತಿ ಅದಾವಲ್ಲ ಅಲ್ಲೇ ಏನಾಕವ್, ನರ್ವ್ಸ್ ಗುಂಪಾಗ್ಲಿ ಚಾಲು ಆಕ್ಕವ್, ಯಾಕಂದ್ರೆ ಮೆಸೇಜಸ್ ಎಲ್ಲ ಕಳಿಸೋಗಲ್ಲ. ಸೊ ಅದೇ ನರಗಳ ಗುಂಪು ಅಥವಾ ನರಗಳ ಜಾಲಕ್ಕೆ ಏನಂತ ಹೇಳ್ತೀವಿ ನಾವು? ಗ್ಯಾಂಗ್ಲಿಯಾನ್. ಸೊ ಹಂಗ ಲಾರ್ಜೆಸ್ಟ್ ಗ್ಯಾಂಗ್ಲಿಯಾನ್, ದ ಲಾರ್ಜ್ ಗ್ಯಾಂಗ್ಲಿಯಾನ್ ವಿಚ್ ಹ್ಯಾಸ್ ಡೆವಲಪ್ಡ್ ಈಸ್ ನಥಿಂಗ್ ಬಟ್ ದಿ ಬ್ರೈನ್. ಓಕೆ, ಸೊ ಇದೇ ಏನು ಒಂದು ಬ್ರೈನ್. ಓಕೆ, ನೀವು ಇಲ್ಲೇ ನೋಡಬಹುದು, ರೈಟ್? ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಬ್ರೈನ್ ಆಫ್ ಅ ರ್ಯಾಟ್. ಓಕೆ, ಇಲ್ಲಿ ಇದ್ದ ಬ್ರೈನ್ ಇದೆ, ರೈಟ್? ಸೊ ಇವು ಎರಡು ಕಣ್ಣು. ಓಕೆ, ಸೊ ದಿಸ್ ಇಸ್ ದ ಬ್ರೈನ್ ಆಫ್ ಅ ರ್ಯಾಟ್, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು, ಇದು ಒಂದ್ ನಡಕ ಫಿಶರ್ ಇರ್ತೈತಿ, ರೈಟ್? ಸೊ ಬ್ರೈನ್ ಏನಾಗಿದೆ, ಎರಡು ಹಾಫ್ ಒಳಗೆ ಡಿವೈಡ್ ಆಗಿದೆ. ದಿಸ್ ಇಸ್ ಅ ರೈಟ್ ಹಾಫ್ ಅಂಡ್ ದಿಸ್ ಇಸ್ ಅ ಲೆಫ್ಟ್ ಹಾಫ್. ಓಕೆ, ಅವಾಗ ನಾವೇನ್ ಕರಿತೀವಿ? ಹೆಮಿಸ್ಫಿಯರ್, ಹಾಫ್ ಪಾರ್ಟ್ ಆಫ್ ದ ಸ್ಫಿಯರ್ ಅಂತ ಹೇಳ್ತೀವಿ, ರೈಟ್? ಅದನ್ನ ಮುಂದೆ ನಾವು ನೋಡೋಣ. ಸೊ ನೀವು ಈ ರ್ಯಾಟ್ ಬ್ರೈನ್ ಮತ್ತೆ ಇಲ್ಲಿ ಹ್ಯೂಮನ್ ಬ್ರೈನ್ ನೋಡಿದ್ರೆ ಒಂದಿಷ್ಟು ಅಂತರ ನಿಮ್ಗೆ ಕಾಣಿಸುತ್ತೆ, ವ್ಯತ್ಯಾಸ ಕಾಣಿಸ್ತದೆ. ಯಾಕಪ್ಪ ಅಂದ್ರೆ, ಓಕೆ, ರೈಟ್? ಸೊ ಈಗ ನೀವು ರ್ಯಾಟ್ ದ ಬ್ರೈನ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ, ಅಥವಾ ಬೇರೆ ಯಾವುದೇ ಮ್ಯಾಮಲ್ ಬ್ರೈನ್ ಅಬ್ಸರ್ವ್ ಮಾಡಿದ್ರೆ, ಒಂದ್ ದೊಡ್ಡ ಪಾರ್ಟ್ ಇರುತ್ತೆ, ನಂತರ ಒಂದ್ ಸಣ್ಣ ಪಾರ್ಟ್, ಆಮೇಲೆ ಇನ್ನೊಂದ್ ಸಣ್ಣ ಪಾರ್ಟ್ ಆಗಿ ಅದು ಕಂಟಿನ್ಯೂ ಆಕೈತಿ, ರೈಟ್? ಸೊ ಇಲ್ಲೇ ರ್ಯಾಟ್ ಬ್ರೈನ್ ಒಳಗೂ ನೀವು ನೋಡಬಹುದು 3 ಪಾರ್ಟ್ ಆಗಿ ಡಿವೈಡ್ ಆಗಿದೆ ಬ್ರೈನ್, ಹೌದಾ? ಇದು ಒಂದು ಫಸ್ಟ್ ಪಾರ್ಟ್, ಇಟ್ ಇಸ್ ಕಾಲ್ಡ್ ಎಸ್ ಅ ಫೋರ್ ಬ್ರೈನ್. ನಂತರ ಐತಿ ಮಿಡ್ ಬ್ರೈನ್, ಆಮೇಲೆ ಬರ್ತೈತಿ ಹೈಂಡ್ ಬ್ರೈನ್, and it will continue as a spinal cord. Vertebral column of the spinal cord continue ಆಗ್ತೈತಿ. ಓಕೆ, ಸೊ ನೀವೇನು ಅನಿಮಲ್ ನೋಡ್ತಿರಲ್ಲ, ಸೊ ಇದು ಹಿಂಗಿರೋದ್ರಿಂದ, ಓಕೆ, 4 ಕಾಲ್ ಮಾಡಿದ್ರೆ ಸ್ಟ್ರೇಟ್ ಇರೋದ್ರಿಂದ ಈ ತರದ ಡೆವಲಪ್ ಆಗಿದೆ. ಬಟ್ ನಾವು ಹ್ಯೂಮನ್ ಬೀಯಿಂಗ್ ಒಳಗೆ ಏನಾಗೈತಿ, ನಮ್ದು ಒಂದು ಸ್ಟ್ರೇಟ್ ಪೋಸ್ಚರ್ ಬಂದೈತಿ, ಹೌದಾ? ಸೊ ನಾವೇನ್ ಮಾಡಿದೀವಿ, 2 ಕಾಲ್ ಮೇಲೆ ನಡೀತಿಲ್ಲ, ಸೊ ಈ ಟೈಪ್ ನಮ್ದು ಪೋಸ್ಚರ್ ಬಂದಿದೆ. ಈ ಫೋರ್ ಬ್ರೈನ್ ಏನ್ ಮಾಡಿದೆ ಅಂದ್ರೆ, ಉಳುಕಿದೆಲ್ಲ ಪಾರ್ಟ್ ಬ್ರೈನ್ ಅನ್ನ ಸ್ವಲ್ಪ ಕವರ್ ಮಾಡ್ಕೊಟ್ಟು ಹಿಂಗ, ಓಕೆ, ಅಂಡ್ ದೆನ್ ಇದು ಸ್ಟ್ರೇಟ್ ಆಗಿ ಕನ್ವರ್ಟ್ ಆಗೈತಿ. ಸೊ
ಹಿಂಗಾಗ್ಲಿಕ್ಕೆ ಕಾರಣ ಏನಿತ್ತಪ್ಪ, ಈ ತರ ಚೇಂಜಸ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಬಿಕಾಸ್ ಆಫ್ ಅವರ್ ಸ್ಟ್ರೇಟ್ ಪೋಸ್ಚರ್. ಓಕೆ, ಸೊ ಈಗ ಏನಿದೆ ಹಿಂಗ್ ಸ್ಟ್ರೇಟ್ ಇದ್ದು ಅದೇನಿದೆ ಹಿಂಗ ವರ್ಟಿಕಲ್ ಆಗಿ ಕನ್ವರ್ಟ್ ಆಗೈತಿ. ಸೊ ಇದನ್ನ ನೀವು ಮ್ಯಾಲ್ ನೋಡ್ತಿಲ್ಲ, ದಿಸ್ ಇಸ್ ದ ಫೋರ್ ಬ್ರೈನ್. ಇನ್ನೊಂದು ಹೆಸರು ಐತಿ ಫೋರ್ ಬ್ರೈನ್, ದಟ್ ಇಸ್ ಕಾಲ್ಡ್ as ದಿ ಪ್ರೋಸೆನ್ ಸೆಫಲಾನ್. ಆಯ್ತಾ, ಇಲ್ಲಿ ಅಲ್ಲೇ ಒಂದ್ ಕಡೆ ಮಿಡ್ ಬ್ರೈನ್ ಬರ್ತೈತಿ, ದಿಸ್ ಇಸ್ ಕಾಲ್ಡ್ as ದ ಮಿಡ್ ಬ್ರೈನ್. ಇಟ್ ಇಸ್ ಆಲ್ಸೋ ಕಾಲ್ಡ್ as mesencephalon. ಆ ನಂತರ ಈ ಪಾರ್ಟ್ ಏನಿದೆಲ್ಲ, ದಿಸ್ ಇಸ್ ದ ಹೈಂಡ್ ಬ್ರೈನ್. ಓಕೆ, ಸೊ ಇದು ಹೈಂಡ್ ಬ್ರೈನ್ ಆಗಿ ಕನ್ವರ್ಟ್ ಆಗಿದೆ. ಸೊ ದಿಸ್ ಇಸ್ ದೇರ್ ಇಸ್ ಅನದರ್ ನೇಮ್ ಫಾರ್ ದ ಹೈಂಡ್ ಬ್ರೈನ್, ದಟ್ ಇಸ್ ಕಾಲ್ಡ್ as rhombencephalon. ಲಾಸ್ಟ್ ಇದು ಹೈಂಡ್ ಬ್ರೈನ್ ಕಂಟಿನ್ಯೂ ಆಕೈತಿ ಆಸ್ ಅ ಸ್ಪೈನಲ್ ಕಾರ್ಡ್. Okay, so like this it is developed. Okay, now coming back to the parts of the human brain. So now we can look at the parts of the human brain. Human brain has mainly three parts: has a front part, middle part, and the hind part, or the part which is behind in this part, that is called forebrain. Front part forebrain ಕರಿತೀವಿ, mid part mid brain, ಆಮೇಲೆ ಲಾಸ್ಟ್ ಪಾರ್ಟ್ ಗೆ ಹೈಂಡ್ ಬ್ರೈನ್ ಅಂತ ಕರಿತೀವಿ. ಸೊ ನೀವು ಆಲ್ರೆಡಿ ಈಗ ನಿಮ್ಗೆ ಗೊತ್ತಾಗಿದೆ ಯಾವ್ಯಾವ ಪಾರ್ಟ್ ಹೆಂಗ್ ಡೆವಲಪ್ ಆದವು, ಹೆಂಗ್ ಇವಾಲ್ವ್ ಆದವು ಅಂತ ಹೇಳಿ. ಫೋರ್ ಬ್ರೈನ್ ಒಳಗ ಮತ್ತೆ ಎರಡು ಪಾರ್ಟ್ಸ್ ಬರ್ತಾವ. ಒಂದು ಸೆರೆಬ್ರಮ್. ಓಕೆ, ಸೊ ದಿ ಸೆರೆಬ್ರಮ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್. ಇಲ್ಲೇ ನೀವು ನೋಡ್ತಿಲ್ಲ, ಇದು ಬ್ರೈನ್ ಇದ್ದ ಇದು ಪೂರ್ತಿ ಈ ಪಾರ್ಟ್ ಏನಿದು, ದಿಸ್ ಇಸ್ ಆಲ್ ಇಸ್ ದ ಸೆರೆಬ್ರಮ್. ಓಕೆ, ಇದು ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್. ದೆನ್ ಕಮ್ಸ್ ದ ಡೈನ್ಸೆಫಲಾನ್, ಒಳಗಿದೆ. ಆಮೇಲೆ ಅದನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ. ರೈಟ್, ಎಲ್ಲಿ ಬರ್ತಿದ್ದು ಡೈನ್ಸೆಫಲಾನ್. ಡೈನ್ಸೆಫಲಾನ್ ಒಳಗೆ ಮತ್ತೆ ಎರಡು ಪಾರ್ಟ್ ಬರ್ತಾವು. ಒಂದಿದೆ ಥೆಲಾಮಸ್. ಸೊ ದೇರ್ ಇಸ್ ಅನದರ್ ಪಾರ್ಟ್ ವಿಚ್ ಇಸ್ ಕಾಲ್ಡ್ as a ಹೈಪೋಥೆಲಾಮಸ್. ಓಕೆ, ಸೊ ಈ ಥೆಲಾಮಸ್ ಮತ್ತು ಹೈಪೋಥೆಲಾಮಸ್ ಎರಡನ್ನೂ ಕೂಡಿಸಿ ನಾವೇನ್ ಕರಿತೀವಿ, ಡೈನ್ಸೆಫಲಾನ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ದ ಮಿಡ್ ಬ್ರೈನ್. ಇದೊಂದು ಹೆಸರು ಮಿಡ್ ಬ್ರೈನ್ ಇದ್ದು ಮಿಸೆನ್ಸೆಫಲಾನ್. ಮಿಡ್ ಬ್ರೈನ್ ಏನಿಲ್ಲ, ಮೆಸೇಜಸ್ ಅನ್ನ ಹೈಂಡ್ ಬ್ರೈನ್ ಮತ್ತು ಫೋರ್ ಬ್ರೈನ್ ನಡಕ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ದೆನ್ ಕಮ್ಸ್ ದ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಮೂರ್ ಪಾರ್ಟ್ಸ್ ಇರ್ತಾವ. ಒಂದಿದೆ ಸೆರೆಬೆಲ್ಲಮ್, ಇಲ್ಲೇನ್ ನೋಡ್ತಿರಲ್ಲ ದಿಸ್ ಪಾರ್ಟ್, ದಿಸ್ ಈಸ್ ದಿ ಸೆರೆಬೆಲ್ಲಮ್. ಓಕೆ, ಸೊ ಇದು ಮೇನ್ ಸೆರೆಬೆಲ್ಲಮ್ ನಮ್ಮ ಬಾಡಿ ಬ್ಯಾಲೆನ್ಸಿಂಗ್ ನ ಕೋಆರ್ಡಿನೇಟೆಡ್ ಮಸಲ್ ಮೂವ್ಮೆಂಟ್ಸ್ ಅನ್ನ ಕಂಟ್ರೋಲ್ ಮಾಡ್ತೈತೆ. ಓಕೆ, ಡೀಟೇಲ್ಸ್ ಅನ್ನ ಆಮೇಲೆ ನೋಡೋಣ ಅಂತ. ನೆಕ್ಸ್ಟ್ ಇಸ್ ದ ಪಾನ್ಸ್. ಪಾನ್ಸ್ ವಿರೋಲಿ ಅಂತಾನೂ ಕರೀತಾರೆ. Okay, and then last part of the brain is a medulla oblongata. Okay, ಅದನ್ನ ತೊಬರೆ ಇದಕ್ಕೆ ಮೆಡುಲಾ ಅಂತಾನೂ ಕರೀತಾರೆ. ರೈಟ್, ಸೊ ಇದು ಮೆಡುಲಾ ಒಬ್ಲಾಂಗೇಟಾ ಮುಂದ್ ಹಂಗ ಆಸ್ ಅ ಸ್ಪೈನಲ್ ಕಾರ್ಡ್ ಏನಾಗುತ್ತದ ಕಂಟಿನ್ಯೂ ಆಕೈತಿ. ಓಕೆ, ಸೊ ಇಲ್ಲಿ ನೋಡಬಹುದು ನೀವು, ದಿಸ್ ಇಸ್ ದ ಸ್ಪೈನಲ್ ಕಾರ್ಡ್ ದಟ್ ಇಸ್ ಬೀಂಗ್ ಕಂಟಿನ್ಯೂಡ್. ಓಕೆ, ಇಲ್ಲಿ ಒಂದ್ ಕಡೆ ಮೆಡುಲಾ ಒಬ್ಲಾಂಗೇಟಾ ಕಂಡು ಬರ್ತೈತಿ ನಮಗ. ರೈಟ್, ಸೊ ದೀಸ್ ಆರ್ ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬ್ರೈನ್. ಯು ಹ್ಯಾವ್ ಟು ರಿಮೆಂಬರ್, ಬ್ರೈನ್ ಒಳಗ ಮೂರ್ ಪಾರ್ಟ್ ಇರ್ತಾವ. ಫೋರ್ ಬ್ರೈನ್ ಪ್ರೋಸೆನ್ಸೆಫಲಾನ್, ಮಿಡ್ ಬ್ರೈನ್ ಮಿಸೆನ್ಸೆಫಲಾನ್, ಹೈಂಡ್ ಬ್ರೈನ್ rhombencephalon. ಫೋರ್ ಬ್ರೈನ್ ಒಳಗೆ ಎರಡು ಪಾರ್ಟ್ ಅದಾವ, ಸೆರೆಬ್ರಮ್ ಆಮೇಲೆ ಡೈನ್ಸೆಫಲಾನ್. ಡೈನ್ಸೆಫಲಾನ್ ಒಳಗೆ ಮತ್ತೆ ಎರಡು ಪಾರ್ಟ್ ಬರ್ತಾವ, ಥೆಲಾಮಸ್ ಮತ್ತೆ ಹೈಪೋಥೆಲಾಮಸ್. ಮಿಡ್ ಬ್ರೈನ್ ಇಸ್ ನಾಟ್ ಡಿವೈಡೆಡ್ ಫರ್ದರ್ ಇಂಟು ಎನಿ ಪಾರ್ಟ್. ಆಮೇಲೆ ಥರ್ಡ್ ಬ್ರೈನ್ ಬರ್ತೈತಿ, ಅದು ಸೆರೆಬೆಲ್ಲಮ್, ಪಾನ್ಸ್ ಮತ್ತೆ ಮೆಡುಲಾ ಒಬ್ಲಾಂಗೇಟಾ ಆಗಿ ಕನ್ವರ್ಟ್ ಡಿವೈಡ್ ಆಗಿದೆ. ದೆನ್ ಲಾಸ್ಟ್ಲಿ ಮೆಡುಲಾ ಒಬ್ಲಾಂಗೇಟಾ ವಿಲ್ ಕಂಟಿನ್ಯೂ ಆಸ್ ಅ the spinal cord. So the brain, human brain, it is more than 70% consists of only water. It is very delicate. Okay, ಬಹಳಷ್ಟು ಡೆಲಿಕೇಟ್ ಇರ್ತದೆ ಅದು ಬ್ರೈನ್. ಓಕೆ, ಸೊ ದಟ್ ಇಸ್ ವೈ ಇಟ್ ಹ್ಯಾಸ್ ಟು ಬಿ ವೆರಿ ಮಚ್ ಪ್ರೊಟೆಕ್ಟೆಡ್. ನಮ್ದೇನ್ ಇದು ಬ್ರೈನ್ ಇದೆಲ್ಲ, ಇಟ್ ಇಸ್ ಪ್ರೊಟೆಕ್ಟೆಡ್ ಇನ್ ಅ ಬೋನಿ ಕೇಸ್. ಓಕೆ, ಸೊ ಇಲ್ಲಿ ನಿಮ್ಗೆ ಕಾಣಿಸ್ಲಿಕ್ಕೆ ಇದೆಯಲ್ಲ, ದಿಸ್ ಬೋನಿ ಕೇಸ್ ಇಟ್ ಇಸ್ ಕಾಲ್ಡ್ as a skull, or it is also called as a cranium. ಓಕೆ, ಇದು ಬಹಳ ಹಾರ್ಡ್ ಎಲು ಬೋರ್ಡೆ ಅಂತ ಏನ್ ಕರಿತಲ್ಲ, ದಟ್ ಇಸ್ ಸ್ಕಲ್. ಓಕೆ, ಸೊ ಇದಕ್ಕೆ ಏನ್ ಕರಿತೀವಿ ನಾವು, ಕ್ರೇನಿಯಂ ಅಂತ ಹೇಳ್ತೀವಿ. ಇದ್ರ ಕೆಳಗ ಮೂರ್ ಲೇಯರ್ಸ್ ಇರ್ತಾವ. ಓಕೆ, ಇಟ್ ಇಸ್ ಹ್ಯಾವಿಂಗ್ 3 ಲೇಯರ್ಸ್ ಜಸ್ಟ್ ಬಿನೀತ್ ಇಟ್ ಇಸ್ ಅ ಸ್ಕಲ್. ಓಕೆ, ಇಲ್ಲಿ ಮ್ಯಾಲ ಏನ್ ಇರ್ತೈತಿ, ಇಲ್ಲಿ ಒಂದು ಬೋರ್ಡೆ ಇರ್ತೈತಿ ವಿಚ್ ವೆರಿ ಥಿಕ್ ಕವರಿಂಗ್ ಬೋನಿ ಕೇಸ್. ಓಕೆ, ಇಟ್ ಇಸ್ ಮೇಡ್ ಅಪ್ ಆಫ್ ಬೋನ್. ರೈಟ್, ದಿಸ್ ಇಸ್ ದ ಸ್ಕಲ್. ಇದ್ರ ಕೆಳಗ ಮೂರ್ ಲೇಯರ್ಸ್ ಇರ್ತಾವ. ಇಟ್ ಇಸ್ ಹ್ಯಾವಿಂಗ್ 3 ಲೇಯರ್ಸ್. ಓಕೆ, ಇವು ಮೂರು ಲೇಯರ್ ನಾವೇನ್ ಕರಿತೀವಿ ಅಂದ್ರೆ, collectively these 3 layers are called as a meninges. Okay, meninges. ಈ meninges ದೇನ್ ಮೂರು ಲೇಯರ್ ಅದಲ್ಲ, ದ ಮೂರು ಲೇಯರ್ ಹೆಸರು ಅಂದ್ರೆ ಔಟರ್ ಡ್ಯೂರಾಮೀಟರ್, ಔಟರ್ ಡ್ಯೂರಾಮೀಟರ್,
middle arachnoid and inner is a pyometer. Okay, so ಇಲ್ಲಿ ಮೂರ್ ಲೇಯರ್ಸ್ ಇರ್ತಾವ ಪ್ರೊಟೆಕ್ಟಿವ್. ಫಸ್ಟ್ ಅಂಕರ ಹೊರಗ ಸ್ಕಲ್ ಇರ್ತೈತಿ. ಓಕೆ, ಸ್ಕಲ್ ಕೆಳಗೆ ಮೂರ್ ಲೇಯರ್ಸ್ ಇರ್ತಾವ, ಅವಕ್ಕೆ ನಾವು ಏನ್ ಕರಿತೀವಿ ಮೆನಿಂಜಸ್ ಅಂತ ಹೇಳಿ ಕರಿತೀವಿ. ಈ ಮೆನಿಂಜಸ್ ಇದ್ರೊಳಗ ಔಟರ್ ಲೇಯರ್ ಏನಿರ್ತೈತಿ ಡ್ಯೂರಾಮೀಟರ್, ಆಮೇಲೆ ಅರೆಕ್ನಾಯ್ಡ್, ನಂತರ ಪಾಯಾಮೀಟರ್. ಸೊ ಇದ್ರೊಳಗ ಅರೆಕ್ನಾಯ್ಡ್ ಮತ್ತು ಪಾಯಾಮೀಟರ್ ನಡಕ್ಕೆ ಒಂದು ಲಿಕ್ವಿಡ್ ತುಂಬಿರ್ತೈತಿ. ಹಿಯರ್ ಯು ಫೈಂಡ್ ದ ಪ್ರೆಸೆನ್ಸ್ ಆಫ್ ಎ ಲಿಕ್ವಿಡ್. ಇಟ್ ಈಸ್ ಕಾಲ್ಡ್ ಆಸ್ ಅ CSF. ಓಕೆ, ಈ CSF ಅಂದ್ರೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಏನ್ ಮಾಡುತ್ತಂದ್ರೆ ಬ್ರೈನ್ಗ ಮತ್ತು ಸ್ಪೈನಲ್ ಕಾರ್ಡ್ಗ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಎನರ್ಜಿ ಬೇಕಂದ್ರೆ ರಾ ಮೆಟೀರಿಯಲ್ ಬೇಕಲ್ಲ, ಸೊ ಫುಡ್ ಮೆಟೀರಿಯಲ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ನೀವು ಮೆಡಿಸಿನ್ಸ್ ತೊಗೊಂಡ್ರೆ ಅದಾಗಿರ್ಬೋದು, ಅಷ್ಟೇ ಅಲ್ಲ ಇವೆಲ್ಲಾನು ಯೂಸ್ ಮಾಡ್ಕೊಂಡ್ಮೇಲೆ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ಇವು ಬ್ರೈನ್ ಸೆಲ್ಸ್ ಏನಿರಲ್ಲ ಲೈಕ್ ನ್ಯೂರಾನ್ಸ್, ಅವು ಎಲ್ಲ ಯೂಸ್ ಮಾಡಿದ್ಮೇಲೆ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ, ರೈಟ್? ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತೈತಿ, ಆಮೇಲೆ ನೈಟ್ರೋಜನ್ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವು. ಅವನ್ನೆಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಲಡ್ ಒಳಗೆ ಹಾಕುತ್ತೆ. ಸೊ ಇದೇನು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇದೆಯಲ್ಲ, ಇದು ಮೆನಿಂಜಸ್ ದಾಗ ಅರೆಕ್ನಾಯ್ಡ್ ಮತ್ತು ಪಾಯಾಮೀಟರ್ ನಡಕ್ ಇರ್ತೈತಿ. ಅಷ್ಟೇ ಅಲ್ಲ, ಇಟ್ ವಿಲ್ ಫ್ಲೋ ಥ್ರೂ ದ ಬ್ರೈನ್ ಅಂಡ್ ಆಲ್ಸೋ ದ ಸ್ಪೈನಲ್ ಕಾರ್ಡ್. ಓಕೆ, ಆಮೇಲೆ ಇದು ಬರೇ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ಲಿಕ್ಕೆ ಅಷ್ಟೇ ಕೆಲಸ ಮಾಡಂಗಿಲ್ಲ, ಇಟ್ ಆಲ್ಸೋ ಆಕ್ಟ್ ಲೈಕ್ ಅ ಶಾಕ್ ಅಬ್ಸಾರ್ಬರ್. ನೀವು ಯಾವಾಗ ಬಿದ್ದಿರ್ತೀರಿ, ತಲೆ ಹೊಡೆತ ಬೀಳತಿ, ಅವಾಗ ಬ್ರೈನ್ ಒಳಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಅದು ಲಿಕ್ವಿಡ್ ಇರೋದ್ರಿಂದ ಆ ಬ್ರೈನ್ಗೆ ಯಾವುದೇ ತರದ ಡ್ಯಾಮೇಜ್ ಆಗಂಗಿಲ್ಲ. ಅಷ್ಟೇನಿರ್ತದಕ್ಕ Z+ ಸೆಕ್ಯೂರಿಟಿ, ಅಂದ್ರೆ ಇಟ್ ಇಸ್ ಹೈಲಿ ಪ್ರೊಟೆಕ್ಟೆಡ್ ಪಾರ್ಟ್ ಆಫ್ ಅವರ್ ಬಾಡಿ. ಓಕೆ, ಮೊದಲು ನೋಡ್ರಿ ಬಹಳ ಸ್ಟ್ರಾಂಗ್ ಬೋನ್ ಇರ್ತೈತಿ, ಅದ್ರ ಕೆಳಗೆ ಮೆನಿಂಜಸ್ ಇರ್ತಾವ. ಮೆನಿಂಜಸ್ ಮೂರ್ ಲೇಯರ್ ಇರ್ತಾವ, ಡ್ಯೂರಾಮೀಟರ್, ಅರೆಕ್ನಾಯ್ಡ್ ಮತ್ತೆ ಪಾಯಾಮೀಟರ್. ಅರೆಕ್ನಾಯ್ಡ್ ಮತ್ತೆ ಪಾಯಾಮೀಟರ್ ನಡಕ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇರ್ತೈತಿ, ವಿಚ್ ಪ್ರೊವೈಡ್ಸ್ nutrients. This is what the function of the outer layers of the brain, right? So brain ಇನ್ನೊಂದು ಹೆಸರು ನಾವು ಕಾಮನ್ ಆಗಿ ಕರಿತೀವಿ, ಗೊತ್ತಿದೆ ಏನು? It is also called as what gray matter. Gray matter ಅಂತ ಎದಕ್ಕೆ ಕರೀತಾರಪ್ಪ ಅಂದ್ರೆ, ರೈಟ್? ಸೊ ಇಲ್ಲಿ ನಾವು ಏನ್ ನ್ಯೂರಾನ್ ಸ್ಟಡಿ ಮಾಡಿದಲ್ಲ, ಸೊ ಇಲ್ಲಿ ನ್ಯೂರಾನ್ ಒಳಗೆ ಏನಿದು ಸೈಟಾನ್ ಇದೆಯಲ್ಲ, ಇಲ್ಲಿ ಗ್ರೇ ಕಲರ್ದು ಒಂದಿಷ್ಟು ಗ್ರಾನ್ಯೂಲ್ಸ್ ಇರ್ತಾವ. ದೀಸ್ ಆರ್ ಕಾಲ್ಡ್ as ನಿಸ್ಸೆನ್ಸ್ ಗ್ರಾನ್ಯೂಲ್ಸ್. ಗ್ರೇ ಕಲರ್ ಇರ್ತಾವೆ, ಹಾಗಾಗಿ ಸೈಟಾನ್ ಗ್ರೇ ಕಲರ್ ಕಾಣಿಸ್ತೈತಿ. ಬೇರೆ ಆಕ್ಸಾನ್ ಮೇಲೆ ಮೈಲಿನ್ ಶೀಟ್ ಇರೋದ್ರಿಂದ ಇದು ವೈಟ್ ಇರ್ತೈತಿ. ಓಕೆ, ಹಾಗಾಗಿ ಇದು ವೈಟ್ ಕಲರ್ ಕಾಣಿಸ್ತೈತಿ, ರೈಟ್? ಸೊ ನಾವೇನ್ ಈಗ ಬ್ರೈನ್ ಸ್ಟ್ರಕ್ಚರ್ ನೋಡ್ತೀವಲ್ಲ, ಇದ್ರೊಳಗ ಔಟರ್ ಸರ್ಫೇಸ್ ಮೇಲೆ ಏನಿರ್ತಾವ ಸೈಟಾನ್ ಜಾಸ್ತಿ ಇರ್ತಾವ. ಓಕೆ, ಬ್ರೈನ್ ಹೊರಗ್ ಸೈಡ್ ಏನಿರ್ತಾವ ಸೈಟಾನ್ ಇರ್ತಾವ, ಹಾಗಾಗಿ ಇಲ್ಲೆಲ್ಲ ಈ ಪಾರ್ಟ್ ಏನಿರುತ್ತೆ ಗ್ರೇ ಕಲರ್ ಕಾಣಿಸ್ತೈತಿ. ನೀವು ಒಳಗ್ ನೋಡಿದ್ರಪ್ಪ ಅಂದ್ರೆ ಅಲ್ಲೇ ನಮಗ ವೈಟ್ ಮ್ಯಾಟರ್ ಕಾಣಿಸ್ತೈತಿ. ಬ್ರೈನ್ ಒಳಗ ವೈಟ್ ಮ್ಯಾಟರ್ ಇರ್ತೈತಿ. ಹೊರಗೇನ ಇದೆಲ್ಲ ಕಾರ್ಟೆಕ್ಸ್, ದಟ್ ಇಸ್ ಕಾಲ್ಡ್ ಅಸ್ ಗ್ರೇ ಮ್ಯಾಟರ್, ಯಾಕಂದ್ರೆ ಸೈಟಾನ್ಸ್ ಜಾಸ್ತಿ ಇರ್ತಾವ. ಒಳಗಿನ ಸೈಡ್ ಏನಿರ್ತೈತಲ್ಲ ಅದು ಎಕ್ಸಾನ್ಸ್ ಇರ್ತಾವ, ಹಂಗಾಗಿ ಅದು ವೈಟ್ ಕಲರ್ ಕಾಣಿಸ್ತೈತಿ. ಓಕೆ, ನೀವು ಡೈಸೆಕ್ಟ್ ಮಾಡಿ ನೋಡಿದಾಗ. ಓಕೆ, ಹಂಗಾಗಿ ನೀವು ಇಲ್ಲಿ ನಾವು ರಿಫ್ಲೆಕ್ಸ್ ಆಕ್ಷನ್ ನಾವು ಸ್ಟಡಿ ಮಾಡುವಾಗ ಇಲ್ಲಿ ನೀವು ನೋಡಿರ್ಬೋದು. ಓಕೆ, ಇದು ಸ್ಪೈನಲ್ ಕಾರ್ಡ್, ರೈಟ್? ಸ್ಪೈನಲ್ ಕಾರ್ಡ್ ಏನಾಗಿರ್ತೈತೆ ಉಲ್ಟಾಗಿರ್ತೈತಿ. ಗ್ರೇ ಮ್ಯಾಟರ್ ಒಳಗಿರ್ತೈತಿ, ವೈಟ್ ಮ್ಯಾಟರ್ ಹೊರಗಿರ್ತೈತಿ. ಯಾಕಂದ್ರ ಸೈಟಾನ್ಸ್ ಒಳಗದಾವ ನೋಡ್ರಿ, ಸೈಟಾನ್ ಇಲ್ಲಿ ಒಳಗದಾವ, ಹಾಗಾಗಿ ಇಲ್ಲಿ ಏನಿರ್ತೈತಿ ಇಲ್ಲಿ ಗ್ರೇ ಮ್ಯಾಟರ್ ಒಳಗಿರ್ತೈತಿ, ಎಕ್ಸಾನ್ ಹೊರಗದಾವ. ಸೊ ಇಲ್ಲಿ ಏನಿರ್ತೈತಿ ಇಲ್ಲಿ ವೈಟ್ ಮ್ಯಾಟರ್ ಹೊರಗಿನ ಸೈಡ್ ಇರ್ತೈತಿ. ಬ್ರೈನ್ ಒಳಗ ಗ್ರೇ ಮ್ಯಾಟರ್ ಹೊರಗಿರ್ತೈತಿ, ವೈಟ್ ಮ್ಯಾಟರ್ ಒಳಗಿರ್ತೈತಿ. ಆಮೇಲೆ ಸ್ಪೈನಲ್ ಕಾರ್ಡ್ ಒಳಗ ವೈಟ್ ಮ್ಯಾಟರ್ ಹೊರಗಿರ್ತೈತಿ, ಗ್ರೇ ಮ್ಯಾಟರ್ ಒಳಗಿರ್ತೈತಿ. ಓಕೆ, ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ನೌ. Now coming to the vertical section of a human brain. Okay, so human brain ಏನ್ ಅದರ ಸ್ಟ್ರಕ್ಚರ್ ಐತಿ, ಯಾವ ಪಾರ್ಟ್ಸ್ ಇಲ್ಲೆಲ್ಲ ಅದಾವ ಅನ್ನೋದನ್ನ ನಾವು ಸ್ಟಡಿ ಮಾಡೋಣ. ಇಲ್ಲೇ ನೀವು ಇದು ಲಾರ್ಜರ್ ಪಾರ್ಟ್ ಏನ್ ನೋಡ್ತಿಲ್ಲ ಬ್ರೈನ್ ಇದ್ದು, ದಿಸ್ ಇಸ್ ದ ಲಾರ್ಜರ್ ಪಾರ್ಟ್ ಆಫ್ ದ ಬ್ರೈನ್. ದಿಸ್ ಇಸ್ ಕಾಲ್ಡ್ ಆಸ್ ದ ಫೋರ್ ಬ್ರೈನ್. ಇನ್ನೊಂದು ಹೆಸರು ನಿಮ್ಗೆ ಗೊತ್ತಿರ್ಬೋದು ಫೋರ್ ಬ್ರೈನ್ ಇದ್ದು, ಇಟ್ ಈಸ್ ಪ್ರೋಸೆನ್ಸೆಫೆಲಾನ್. ಓಕೆ, ಸೊ ಈ ಫೋರ್ ಬ್ರೈನ್ ಒಳಗೆ ಎರಡು ಪಾರ್ಟ್ ಅದಾವ ಅಂತ ಹೇಳಿದೆ, ಒಂದು ನಮ್ದು ಸೆರೆಬ್ರಮ್ ಮತ್ತೆ ಡೈನ್ಸೆಫೆಲಾನ್ ಅಂತ ಹೇಳಿ. ಸೊ ಇಲ್ಲೇ ನೀವು ಲಾರ್ಜರ್ ಪಾರ್ಟ್ ಇದೆ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ವಾಟ್ ದ ಲಾರ್ಜರ್ ಪಾರ್ಟ್ ಯು ಆರ್ ಅಬ್ಸರ್ವಿಂಗ್ ದಿಸ್ ಹೋಲ್ ಸ್ಟ್ರಕ್ಚರ್. ಓಕೆ, ಸೊ ಇದೆಲ್ಲ ಪಾರ್ಟ್ ಏನಿದು, ದಿಸ್ ಇಸ್ ದ ಸೆರೆಬ್ರಮ್. ಓಕೆ, ಇದೇನಿದು ಸೆರೆಬ್ರಮ್, ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ರಿಮೆಂಬರ್, ಇದು ಸೆರೆಬ್ರಮ್. ಓಕೆ, ಸೊ ಈ ಸೆರೆಬ್ರಮ್ ಒಳಗ ಮೇಲೆ ನಿಮಗ ಈ ಸೆರೆಬ್ರಮ್ ಮೇಲೆ ನಿಮಗ ಫೋಲ್ಡಿಂಗ್ಸ್ ಕಾಣಿಸ್ತಾವ, ಇಲ್ಲಿ ನೋಡ್ಬೋದು. ಓಕೆ, ಸೊ ಇವು ಲೈನ್ಸ್ ಫೋಲ್ಡಿಂಗ್ಸ್ ನಾವೇನ್ ಕರಿತೀವಿ ದಪ್ಪ ಇದ್ದು ಅಂದ್ರೆ ಅವಕ್ಕೆ ನಾವು ದೇ ಆರ್ ಕಾಲ್ಡ್ ಆಸ್
ಗೈರಿ. ಆಮೇಲೆ ಇವೇನ್ ಡಿಪ್ರೆಷನ್ಸ್ ಅದಲ್ಲ ತೆಗ್, ಇವಕ್ ನಾವೇನ್ ಕರಿತೀವಿ ಸಲ್ಸಾಯ್. ಗೈರಿ ಅಂಡ್ ಸಲ್ಸಾಯ್. ಇವು ಎರಡು ಏನ್ ಗೈರಿ ಮತ್ತು ಸಲ್ಸಾಯ್ ಇದಾವಲ್ಲ, ದೇ ಆರ್ ಕಾಲ್ಡ್ ಆಸ್ ಅ ಕನ್ವಲ್ಯೂಷನ್ಸ್. ಓಕೆ, ಸೊ ದಪ್ಪ ಇದ್ದು ಗೈರಿ, ದಿಬ್ಬ ಇದು ತೆಗೆದಿದ್ದು ಸಲ್ಸಾಯ್. ಸೊ ಎರಡು ಏನ್ ಕರಿತೀವಿ ನಾವು ಕನ್ವಲ್ಯೂಷನ್ಸ್ ಅಂತ ಕರಿತೀವಿ. ಫೋಲ್ಡಿಂಗ್ ಜಾಸ್ತಿ ಇರ್ತಾವ. ಯಾಕೆ ಫೋಲ್ಡಿಂಗ್ ಇರ್ತಾವ ಅಂದ್ರೆ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ಎಷ್ಟು ಜಾಸ್ತಿ ಸರ್ಫೇಸ್ ಏರಿಯಾ ಇರ್ತೈತಿ ಅಷ್ಟು ಇಂಟೆಲಿಜೆಂಟ್ ಅಥವಾ ಅಷ್ಟು ಮೆಮರಿ ಸ್ಟೋರೇಜ್ ಮೆಮರಿ ಐತಂದಂಗ. ಓಕೆ, ಸೊ ಏನ್ ಮಾಡ್ತಾವ ಅಂದ್ರೆ ದೇ ವಿಲ್ ಪ್ರೊವೈಡ್ ಮೋರ್ ಸರ್ಫೇಸ್ ಏರಿಯಾ. ಓಕೆ, ಮೋರ್ ಸ್ಟೋರೇಜ್ ಕೆಪಾಸಿಟಿ, ರೈಟ್. ಸೊ ಇದು ಸೆರೆಬ್ರಮ್. ಸೊ ಇಲ್ಲಿ ಸೆರೆಬ್ರಮ್ ಅನ್ನ ನೀವು ಆಲ್ರೆಡಿ ಆಗಲೇ ನೋಡಿದಂಗ ಇಲ್ಲಿ ಏನಾಗಿದೆ, ಇಟ್ ಇಸ್ ಡಿವೈಡೆಡ್ ಇಂಟು ಟೂ ಹೆಮಿಸ್ಫಿಯರ್ಸ್. Okay, so here you can see these are the two hemispheres. This is the left hemisphere and this is the right hemisphere. Okay, of the cerebrum. Cerebrum madhe idu left hemisphere, idu right hemisphere, right. So ile ಹೊರಗಿಂದ ರೈಟ್ ಮತ್ತು ಲೆಫ್ಟ್ ಪಾರ್ಟ್ ಕಂಡ್ರು ಕೂಡ ಸೆರೆಬ್ರಮ್ ಏನಾಗಿರುತ್ತೆ ಅಂದ್ರೆ ಒಳಗಿಂದ ಕೂಡಿದ್ದೈತಿ. ಇಟ್ ಇಸ್ ಅ ಜಾಯಿಂಟ್ ಟುಗೆದರ್ with the help of a structure called corpus callosum. Corpus callosum. Example kya one mark. What is corpus callosum? Corpus callosum is a structure which connects a right hemisphere and left hemisphere of the cerebrum internally. ಒಳಗಿಂದ ಏನ್ ಮಾಡ್ತಾವ ಎರಡನ್ನೂ ಅದನ್ನ connect ಮಾಡ್ತೈತಿ. Okay, so this is what about the cerebrum. It is the largest part of the brain and covers about 80% of the brain. Okay. ಸೊ ಇದ್ರೊಳಗ ಹೊರಗಿನ ಪಾರ್ಟ್ ಒಳಗ ನಾವು ಗ್ರೇ ಮ್ಯಾಟರ್ ಕಾಣಿಸ್ತೈತಿ, ಔಟರ್ ಕಾರ್ಟೆಕ್ಸ್. ಆಮೇಲೆ ಇನ್ನರ್ ಒಳಗ ನಮಗ ವೈಟ್ ಮ್ಯಾಟರ್ ಕಂಡು ಬರ್ತೈತಿ. ಸೊ ವಾಟ್ ಆರ್ ಇಟ್ಸ್ ಫಂಕ್ಷನ್ಸ್? ಏನ್ ಕೆಲಸ ಮಾಡುತ್ತಪ್ಪ ನಮ್ಮ ಸೆರೆಬ್ರಮ್ ಅಂದ್ರೆ? ಇಂಟೆಲಿಜೆನ್ಸ್, ಕಾನ್ಶಿಯಸ್ನೆಸ್, ಮೆಂಟಲ್ ಆಕ್ಟಿವಿಟಿ, ನಂತರ ಇಮ್ಯಾಜಿನೇಷನ್, ರೀಸನಿಂಗ್, ಇಮೋಷನ್ಸ್, ವಿಲ್ ಪವರ್, ಮೆಮರಿ, ಡಿಸಿಷನ್ ಮೇಕಿಂಗ್, ಇವೆಲ್ಲಾನು ಏನಿದೆ ಸೆರೆಬ್ರಮ್ ನ ಕಂಟ್ರೋಲ್ ಮಾಡ್ತೈತಿ. Next comes to the diencephalon. So as I told you, diencephalon ಒಳಗ ಎರಡು ಪಾರ್ಟ್ಸ್ ಅದಾವ, ಒಂದು ಥೆಲಮಸ್ ಮತ್ತು ಇನ್ನೊಂದು hypothalamus. So somewhere here you find the presence of a ಇಲ್ಲಿ ಕೆಳಗ ಏನಿದೆ hypothalamus. ಓಕೆ, ಸೊ ಇದೇನು ಥೆಲಮಸ್ ಮತ್ತು hypothalamus ಅದಾವ, ಇವು ಎರಡನ್ನು ಕೂಡಿಸಿ ನಾವೇನ್ ಕರಿತೀವಿ diencephalon. These both are collectively called as what? Diencephalon. Okay, so thalamus ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ it receives impulse from a sense organs and send to cortex of the brain. thalamus ಏನ್ ಮಾಡತಿ, ಸೆನ್ಸ್ ಆರ್ಗನ್ಸ್ ದಿಂದ ಇಂಪಲ್ಸಸ್ ಅನ್ನು ರಿಸೀವ್ ಮಾಡಿ ಸೆರೆಬ್ರಮ್ ಗೆ ಕಳಿಸ್ಕೊಡ್ತೈತಿ. hypothalamus ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ hypothalamus it regulates body temperature. ನಮ್ಮ ಬಾಡಿದ ಟೆಂಪರೇಚರ್ ಕಂಟ್ರೋಲ್ ಮಾಡುತ್ತೆ. ವಾಟರ್ ಬ್ಯಾಲೆನ್ಸ್ ಆಫ್ ದ ಬಾಡಿ, ದೆನ್ appetite and sleep. appetite ಅಂದ್ರೆ ಹಸಿವಾಗೋದು. ಓಕೆ, ಆಮೇಲೆ ಮಲ್ಕೊಳ್ಳೋದು, ನಿದ್ದೆಯನ್ನು ಕಂಟ್ರೋಲ್ ಮಾಡ್ತೈತಿ, ರೈಟ್. ಆಮೇಲೆ ಕಂಟ್ರೋಲ್ಸ್ ಆಟೋನಮಿಕ್ ನರ್ವಸ್ ಸಿಸ್ಟಮ್. ನಿಮ್ಗೆ ಗೊತ್ತಿದೆ, ಆಗ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ ವಾಟ್ ಇಸ್ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ. ಓಕೆ, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ದು ಇನ್ವಾಲಂಟರಿ ಫಂಕ್ಷನ್ಸ್ ಅನ್ನು ಕಂಟ್ರೋಲ್ ಮಾಡಕ್ಕೆ, ಹಾರ್ಟ್ ರೇಟ್ ಆಗಿರ್ಬೋದು, ರೇಟ್ ಆಫ್ ಬ್ರೀದಿಂಗ್ ಅಥವಾ ರೆಸ್ಪಿರೇಷನ್ ಆಗಿರ್ಬೋದು, ಅವನ್ನೆಲ್ಲ ಕಂಟ್ರೋಲ್ ಮಾಡ್ತೈತಿ. ಅಂಡ್ ಆಲ್ಸೋ ಇಟ್ ಮೇನ್ಲಿ ಕಂಟ್ರೋಲ್ಸ್ ದ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಪಿಟ್ಯುಟರಿ ಗ್ಲ್ಯಾಂಡ್ ಇಸ್ ದ ಮಾಸ್ಟರ್ ಗ್ಲ್ಯಾಂಡ್ ಆಫ್ ಎಂಡೋಕ್ರೈನ್ ಸಿಸ್ಟಮ್. ಓಕೆ, ಇಟ್ ಇಸ್ ಆಲ್ಸೋ ಕಾಲ್ಡ್ as a conductor of endocrine orchestra. ಅದನ್ನ ಮುಂದೆ ಹಾರ್ಮೋನ್ಸ್ ಅನ್ನ ಸ್ಟಡಿ ಮಾಡುವಾಗ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಹಿಯರ್ ಇಸ್ ದ ಪಿಟ್ಯುಟರಿ. hypothalamus ಇದ ಕೆಳಗನೆ ಇದೆ ಪಿಟ್ಯುಟರಿ, ರೈಟ್. ಸೊ ಇವೇನು diencephalon. ಸೊ ಇಲ್ಲಿಗ ನಮ್ದು ಫೋರ್ ಬ್ರೈನ್ ಮುಗೀತು. ನೌ ಕಮಿಂಗ್ ಟು ದ ಮಿಡ್ ಬ್ರೈನ್, mesencephalon. ಎಲ್ಲಿಪ್ಪ ಮಿಡ್ ಬ್ರೈನ್ ಅಂದ್ರೆ ಇಟ್ ಈಸ್ somewhere around here. Okay, ಮಿಡ್ ಬ್ರೈನ್ ಇದರ ಇನ್ನೊಂದು ಹೆಸರೇನು mesencephalon. ಓಕೆ, you have to remember that it is also called as a mesencephalon. Right. So what is the function? It's a small part that connects forebrain and hindbrain. Okay, forebrain ಮತ್ತೆ hindbrain. ಈ forebrain ಮತ್ತೆ ಈ hindbrain ಏನ್ ಮಾಡ್ತದ ಕನೆಕ್ಟ್ ಮಾಡ್ತೈತಿ. And its function is that it transfer impulses between forebrain and hindbrain. ನಮ್ದು ಏನು hindbrain ಇದೆ, ಇದು hindbrain ಮತ್ತೆ forebrain ಎರಡು ನಡುಕ ಮೆಸೇಜ್ ಇದನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ರಿಫ್ಲೆಕ್ಸ್ ಆಫ್ ಹೆಡ್ ಅಂಡ್ ನೆಕ್. ಓಕೆ, ಇನ್ ರೆಸ್ಪಾನ್ಸ್ ಟು ವಿಜುವಲ್ ಅಂಡ್ ಆಡಿಟರಿ ಸ್ಟಿಮ್ಯುಲೈ. ಈಗ ನಿಮ್ಗ ಹಿಂಗ್ ನಡೀತಿರ್ತೀರಿ, ಇಲ್ಲೆಲ್ಲ ಒಂದ್ ಕಡೆ ನಾಯಿ ಒದರ್ಲಿಕ್ಕತ್ತಪ್ಪ ಅಥವಾ ಒಂದೇನೋ ಹಾರ್ನ್ ಹೊಡೆದಪ್ಪ ಅಂದ್ರೆ ನೀವು ಇತ್ತಾಗ ತಿರುಗ್ತೀರಾ? ಇಲ್ಲ, ಏನಾಗುತ್ತೆ, ಈ ಸೈಡ್ ಇದೆ ಸೌಂಡ್ ಅಂದ್ರೆ ನೀವು ಇತ್ತಾಗ ತಿರುಗ್ತೀರಿ. ಸೊ ಹೆಡ್ ಮತ್ತು ನೆಕ್ ದ ಕೋಆರ್ಡಿನೇಷನ್ ಇನ್ ರೆಸ್ಪಾನ್ಸ್ ಟು ದ ವಿಜುವಲ್ ಅಂಡ್ ಆಡಿಟರಿ ಸ್ಟಿಮ್ಯುಲೈ. ನಮ್ ಕ್ಲಾಸ್ ನಡೆಯತಿ. ಓಕೆ, ಸೊ ಈಗ ನೀವು ಕ್ಲಾಸ್ ರೂಮ್ ಕುಂತೀರಿ, ಕ್ಲಾಸ್ ನಡೆಯತಿ, ಅಂದ್ರೆ ಕಿಟಕಿ ಕಡೆ ಯಾರೋ ಒಬ್ಬರು ಹಿಂಗ್ ನಡ್ಕೊಂಡು ಹೋದ್ರು, ನೀವು ಶಾಡೋ ಕಣ್ಣು ಕಾಣಿಸ್ತೈತಿ. ಅವಾಗ ಏನ್ ಮಾಡ್ತೀರಿ ನೀವು? ಕಿಟಕಿ ಕಡೆ ನಡೆದಾಗ ಡೋರ್ ಕಡೆ ನೋಡ್ತೀರಾ? ಇಲ್ಲ, ನೀವೇನ್ ಮಾಡ್ತೀರಿ? ಕಿಟಕಿ ಕಡೆ ನೋಡ್ತೀರಿ. ಸೊ ಆ ಡೈರೆಕ್ಷನ್ ಇದ್ದಾಗ ಯಾರೋ ಹೋದ್ರಪ್ಪ, ಅಲ್ಲೇನೋ ಓಡ್ತಪ್ಪ,
ಸೊ ಅಂದಾಗ ನಿಮ್ ತಲೆ ಏನ್ ಕರೆಕ್ಟ್ ಆಗಿ ತಿರುಗುತ್ತಲ್ಲ ಅದೇ ಡೈರೆಕ್ಷನ್ ಒಳಗ ಅದನ್ನು ಕಂಟ್ರೋಲ್ ಮಾಡೋದು ಯಾವುದು ದ ಮಿಡ್ ಬ್ರೈನ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ರಿಫ್ಲೆಕ್ಸ್ ಆಫ್ ಹೆಡ್ ಅಂಡ್ ನೆಕ್ ಇನ್ ರೆಸ್ಪಾನ್ಸ್ ಟು ದ ವಿಜುವಲ್ ಅಂಡ್ ಆಡಿಟರಿ ಸ್ಟಿಮ್ಯುಲೈ. ಓಕೆ, ಇವೆಲ್ಲಾನು ಕಂಟ್ರೋಲ್ ಮಾಡೋದು. Now coming to the third part of the brain, that is called as the hind brain. Okay, ಅದರ ಇನ್ನೊಂದು ಹೆಸರು ನಾನು ಆಗಲೇ ಹೇಳಿದ್ದೆ, it is also called as a rhombencephalon. Okay, so hind brain ಒಳಗೆ ಮೂರು ಪಾರ್ಟ್ ಅದಾವ. ಒಂದು cerebellum, okay, then pons viroli, and the last part is a medulla oblongata. ಇವು ಮೂರನ್ನು ನಾವು ಏನ್ ಮಾಡ್ತೀವಿ ಕೂಡಿಸಿ we call them as hind brain or rhombencephalon. ಓಕೆ, ಇವು ಮೂರನ್ನು ನಾವು ಇನ್ನೊಂದು ಹೆಸರು ಅಂತ ಕರಿತೀವಿ, ಏನಪ್ಪಾ ಅಂದ್ರೆ ಬ್ರೈನ್ ಸ್ಟೆಮ್ ಅಂತಾನು ಕರಿತೀವಿ. ಯಾಕಂದ್ರೆ ನಮ್ದೇನ್ ಫುಲ್ ನೀವು ಸ್ಟ್ರಕ್ಚರ್ ನೋಡ್ಬೋದು, ಈ ಪೂರ್ತಿ ಬ್ರೈನ್ ಒಂಥರ ಹೂ ತರ ಅಳಿದೈತಿ, ಅದ್ರ ಮೇಲೆ ಇದು ಒಂದು ಸ್ಟೆಮ್ ಅಂದ್ರೆ ಒಂದು ಸ್ಟಾಕ್ ತರ ನಿಂತೈತಿ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ as a brain stem also. Now let us see what are their functions. First ನಾವು pons ಬಗ್ಗೆ ಸ್ಟಡಿ ಮಾಡೋಣ. Okay, what is the function of a pons? Pons is the front part, it is found in the front part of the cerebellum. Cerebellum ದ ಮುಂದಿನ ಭಾಗ ಒಳಗೆ ನಮಗೆ pons ಕಂಡು ಬರ್ತೈತಿ. Okay, it is just below the midbrain. Okay, midbrain ದ ಕೆಳಗಿದೆ and above the medulla. ಇಲ್ಲಿ medulla ಇದೆ ಅದರ ಮೇಲೆ. This is the location. Now coming to its functions, conducting medium between cerebellum and cerebrum. Sorry, cerebellum ಇದೆಲ್ಲ, ಈ cerebellum ಇಂದ ಮೆಸೇಜಸ್ cerebrum ಹೋಗ್ಬೇಕಂದ್ರೆ ಓಕೆ, ಸೊ ಅದು ಒಂಥರ ಕಂಡಕ್ಟಿಂಗ್ ಮೀಡಿಯಂ ತರ ಕೆಲಸ ಮಾಡ್ತೈತಿ. ಓಕೆ, ದೆನ್ ಮ್ಯಾಸ್ಟಿಕೇಶನ್. ಮ್ಯಾಸ್ಟಿಕೇಶನ್ ಅಂದ್ರೆ ಚೀವಿಂಗ್ ಮಾಡ್ತೀರಿ, ದಟ್ ಇಸ್ ಕಾಲ್ಡ್ as ಮ್ಯಾಸ್ಟಿಕೇಶನ್. ಈ ಮ್ಯಾಸ್ಟಿಕೇಶನ್ ಮಾಡೋದು ಬಹಳ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಹೌದಾ, ನೀವು ಕರೆಕ್ಟ್ ಆಗಿ ಮಸಲ್ಸ್ ಆಫ್ ದ ಜಾ, ಮಸಲ್ಸ್ ಆಫ್ ದ ಚೀಕ್, ಟಂಗ್, ಓಕೆ, ಇವು ಎಲ್ಲಾನು ಕರೆಕ್ಟ್ ಆಗಿ ಕೋಆರ್ಡಿನೇಟೆಡ್ ಮೂವ್ಮೆಂಟ್ ಆಗಿ ಏನ್ ಮಾಡೋಕಾಗತ್ತೆ, ನೀವು ಚೀವ್ ಮಾಡೋಕಾಗತ್ತೆ. ಇಲ್ಲಾಂದ್ರೆ ನಾಲ್ಗೆ ಕಳ್ಕೊತೀರಿ, ಚೀಕ್ಸ್ ಅನ್ನ ಕಳ್ಕೊತೀರಿ, ಆತರ ಆಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ತೀವಿ, ಕರೆಕ್ಟ್ ಆಗಿ ಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಮ್ಯಾಸ್ಟಿಕೇಶನ್. ದೆನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ನಗುವಾಗ, ಅಳುವಾಗ, ಓಕೆ, ಸಿಟ್ಟು ಬಂದಾಗ ನೀವೇನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತೋರಿಸ್ತಿಲ್ಲ, ಸೊ ಇವೆಲ್ಲ ಮಸಲ್ಸ್ ಅನ್ನ ಕಂಟ್ರೋಲ್ ಮಾಡಿ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತೋರಿಸೋದು ಯಾವುದು, ಇದು ಪಾನ್ಸ್. ಅಷ್ಟೇ ಅಲ್ಲ, ಇಟ್ ಆಲ್ಸೋ ಕಂಟ್ರೋಲ್ಸ್ ಅವರ ರೆಸ್ಪಿರೇಷನ್. ಓಕೆ, ಪ್ರೊಸೆಸ್ ಆಫ್ ಬ್ರೀದಿಂಗ್, ಡಯಾಫ್ರಮ್ ದ ಫಂಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತೈತಿ. ದಟ್ ಇಸ್ ದ ಫಂಕ್ಷನ್ಸ್ ಆಫ್ ಪಾನ್ಸ್. ನಾವು ಕಮಿಂಗ್ ಟು ದ ಫಂಕ್ಷನ್ಸ್ ಆಫ್ ಸೆರೆಬೆಲ್ಲಮ್. ಸೊ ಸೆರೆಬೆಲ್ಲಮ್ ಮತ್ತು ಸೆರೆಬ್ರಮ್ ನಡ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. Cerebrum is the largest part and it is a part of the forebrain. Cerebellum is the second largest part, remember, and it is part of the hindbrain. Okay, so ನಮ್ಮ brain the second largest part ಯಾವ್ದಪ್ಪ ಅಂದ್ರೆ that is the cerebellum. Okay, so what is its function? It maintains equilibrium and body posture. ನಮ್ಮ ಬಾಡಿ ಒಂದು ಬ್ಯಾಲೆನ್ಸ್ಡ್ ರೂಪವಾಗಿ ಇರಬೇಕಪ್ಪ. ಅಲ್ಲಿ ಪೋಸ್ಚರ್ ಸ್ಟ್ರೇಟ್ ಕುಂತಾಗ ಹೆಂಗಿರ್ಬೇಕು, ನಿಂತಾಗ ಹೆಂಗಿರ್ಬೇಕು, ಮಲ್ಕೊಂಡಾಗ ಹೆಂಗಿರ್ಬೇಕು. ಓಕೆ, ಸೊ ನೀವು ನಡೆಯುವಾಗ ಕರೆಕ್ಟ್ ಬಾಡಿ ಸ್ಟ್ರೇಟ್ ಆಗಿ ನಡಿಬೇಕು, ಅದು ಸೊಟಪಟ ಹಿಂಗಾಗಬಾರ್ದು. ಓಕೆ, ಬ್ಯಾಲೆನ್ಸ್ ತಪ್ಪಬಾರ್ದು ಅಂತ ಹೇಳಿ ಅದೆಲ್ಲ ಇಕ್ವಿಲಿಬ್ರಿಯಂ ಮತ್ತು ನಮ್ಮ ಪೋಸ್ಚರ್ ಅನ್ನ ಮೇಂಟೈನ್ ಮಾಡ್ತೈತಿ. ಓಕೆ, ದೆನ್ ಕೋಆರ್ಡಿನೇಟ್ ಮೂವ್ಮೆಂಟ್ ಆಫ್ ಮಸಲ್ಸ್ ಇನ್ ದ ಆಕ್ಟಿವಿಟಿ ಆಫ್ ವಾಕಿಂಗ್ ಅಂಡ್ ರನ್ನಿಂಗ್. ನಡೆಯುವಾಗ, ಓಡುವಾಗ, ಕುಂದ್ರುವಾಗ, ಓಕೆ, ಎಲ್ಲ ಟೈಮ್ ಒಳಗ ನಿಮ್ ಕೈ ಕಾಲುಗಳು ಕರೆಕ್ಟ್. ನೀವು ಏನ್ ಟ್ರೈ ಮಾಡ್ರಿ ಅಂದ್ರೆ ನಿಮ್ಮ ಲೆಫ್ಟ್ ಲೆಗ್ ಅನ್ನ ಮುಂದ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಅನ್ನ ಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನಡಿಲಿಕ್ಕೆ ಆಗುತ್ತಾ ಕರೆಕ್ಟ್ ಆಗಿ? ಆಗಲ್ಲ. ಓಕೆ, ಸೊ ನಿಮ್ ಲೆಫ್ಟ್ ಲೆಗ್ ಮುಂದ್ ಹೋದಾಗ ರೈಟ್ ಕೈ ಮುಂದ್ ಹೋಗಿರ್ಬೇಕು, ರೈಟ್ ಲೆಗ್ ಹಿಂದ್ ಹೋದಾಗ ಲೆಫ್ಟ್ ಕೈ ಹಿಂದ್ ಹೋಗಿರ್ಬೇಕು. ಸೊ ಅವಾಗ ಏನಾಗುತ್ತೆ, ನಿಮಗೆ ನಡಿಲಿಕ್ಕೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಹೌದಾ? ಸೊ ಈ ನಡೆಯುವಾಗ ಅಥವಾ ಓಡುವಾಗ, ಬಿದ್ದಾಗ, ರೋಲ್ ಆದಾಗ ನಮ್ಮ ಬಾಡಿ ಏನ್ ಪೋಸ್ಚರ್ ಇರ್ತೈತಿ ಅದನ್ನೆಲ್ಲ ಮೇಂಟೈನ್ ಮಾಡೋದು ಯಾವ್ದಂದ್ರೆ ಸೆರೆಬೆಲ್ಲಮ್. ಓಕೆ, ಸೊ ಜನರಲಿ ಇಲ್ಲಿ ಹಿಂದ ಒಂದ್ಸಲ ಜೋರ ಹೊಡೆದು ಬಿದ್ದಾಗ ಎಕ್ದಮ ಚಕ್ರ ಬಂದ್ ಬಿದ್ದಂಗ ಆಗತ್ತೆ. ಯಾಕಂದ್ರೆ ಇಲ್ಲಿ ಹಿಂದ್ ಹೊಡೆದು ಬಿದ್ದಾಗ ನಮ್ಮ ಬಾಡಿ ಕಂಟ್ರೋಲ್ ತಪ್ಕೊಂಡ್ ಬಿಡ್ತೈತಿ. ಸೊ ಹೆಂಗ್ ನಿಂದಿರ್ಬೇಕು, ಎಲ್ ಕುಂದಿರ್ಬೇಕು ಅಂತ ನಮ್ಗೆ ಐಡಿಯಾನ ಬರುತ್ತೆ. ಸೊ ನಾವು ಬಿದ್ದು ಬಿಡ್ತೇವ. ಓಕೆ, so that is what the functions of a cerebellum. Now coming to the last part of the brain, which is called as a medulla oblongata. It is the last part and it continues as a, okay, so spinal cord inda enaguttado continue akati. So what is its functions? Controls involuntary activities like breathing. ಯಾವ ನಮ್ ಕಂಟ್ರೋಲ್ ಆಗಿಲ್ಲ ಆಕ್ಟಿವಿಟೀಸ್ ಅವಾಗ ನಾವು ಕರಿತೀವಿ ಇನ್ವಾಲಂಟರಿ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಅದ್ರ ಯಾವಪ್ಪ ಅಂದ್ರೆ ಬ್ರೀದಿಂಗ್, ಉಸಿರಾಟ ಕ್ರಿಯೆ. ನೀವು ನೋಡ್ರಿ ನಾ ಕಂಟ್ರೋಲ್ ಮಾಡುತ್ತೆ ಅಂತ ತೋರಿಸಬಹುದು, ಬಟ್ ಇಟ್ ಇಸ್ ಯು ಕ್ಯಾನ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ದ ಬ್ರೀದಿಂಗ್. ಆದ್ರೆ ನೀವು ಒಂದ್ಸತಿ ಮರ್ತ್ ಬಿಟ್ಟಿರ್ತೀರಿ, ಹೌದಾ? ಮಲ್ಕೊಂಡಾಗೆಲ್ಲ ನೀವು ಮಾಡ್ತೀರಿ, ತಾನೇ ಆಗ್ತಿರ್ತದೆ ಅದು. ದಟ್ ಇಸ್ ಬಿಕಾಸ್ ಆಫ್ ಮೆಡುಲಾ ಆಬ್ಲಾಂಗೇಟಾ. ಒಂದ್ ವೇಳೆ ಬ್ರೀದಿಂಗ್ ನಮ್ ಕಂಟ್ರೋಲ್ ಆಗಿತ್ತಂದ್ರೆ 24 ತಾಸು ನಾವು ಎಲ್ಲ ಕೆಲಸ ಬಿಟ್ಟು ಉಸಿರಾಟ ಮಾಡ್ಕೊಂಡು ಕುಂದ್ರಾಗಿತ್ತು. ಯಾಕಂದ್ರೆ ನೀವು ಮರ್ತ್ ಬಿಟ್ರೆ, ಉಸಿರಾಡೋದು ಮರ್ತ್ ಬಿಟ್ರೆ, ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಇನ್ವಾಲಂಟರಿ. ನಮ್ ಕೈಗಿಲ್ಲ ಅದು. ಓಕೆ, ಸೊ ಇನ್ವಾಲಂಟರಿ ಆಕ್ಟಿವಿಟೀಸ್ ಲೈಕ್ ಬ್ರೀದಿಂಗ್, ಹಾರ್ಟ್ ಬೀಟ್,
ಓಕೆ, ಹೃದಯ ಬಡಿತ ನಿಮ್ ಕೈಗಿದೆಯಾ, ಸ್ಟಾಪ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ, ನಾಟ್ ಪಾಸಿಬಲ್. ಸೊ ಮೂವ್ಮೆಂಟ್ ಆಫ್ ಡೈಜೆಸ್ಟಿವ್ ಟ್ರ್ಯಾಕ್, ನಾವೇನ್ ಮಾಡ್ತೀವಿ, ಊಟ ಮಾಡಿ ಬಾಯ ಹಾಕೊಂಡು ಅಗದ ನುಂಗ್ ಬಿಡ್ತೀವಿ, ಮುಗೀತು ನಮ್ ಕೆಲಸ. ಅದ್ ತನಕ್ ತಾನೇ ಮಾಡ್ತಾ ಇರ್ತದ ಅದು, ಹೌದಾ. ಇಸೋಫಗಸ್ ಹೋಗುತ್ತೆ, ಸ್ಟಮಕ್ ಹೋಗುತ್ತೆ, ಸ್ಮಾಲ್ ಇಂಟೆಸ್ಟೈನ್, ಡೈಜೆಸ್ಟಿವ್ ಪ್ರೊಸೆಸ್ ಆಟೋಮೆಟಿಕಲಿ ಇಟ್ ಇಸ್ ಡನ್, ಇಟ್ ಇಸ್ ನಾಟ್ ಅಂಡರ್ ಕಂಟ್ರೋಲ್. ಒಂದ್ ವೇಳೆ ಇದು ವಾಲಂಟರಿ ಪ್ರೊಸೆಸ್ ಹಾಕಿತ್ತಂದ್ರೆ ಊಟ ಮಾಡಿದ್ಮೇಲೆ 4 ತಾಸು ಒಂದ್ ಮೂಲೆ ಹೋಗಿ ಕುಂತ್ಬಿಡಾಗಿತ್ತು ನಾವು. ಓಕೆ, ಈಗ ಡೈಜೆಷನ್ ಮಾಡತ್ತೀವಿ, ಹಾ ಈಗ ಫುಡ್ ನಮ್ಮ ಸ್ಟಮಕ್ ಒಳಗೆ ಬಂತು, ಈಗ ನಾವ್ ಅಲ್ಲಿಂದ ದುಗುಸಿ ಇಂಟೆಸ್ಟೈನ್ ದುಗಿಸ್ಬೇಕು. ಓಕೆ, ಈ ತರ ಯೋಚನೆ ಮಾಡ್ಕೋತ ಕುಂದ್ರಬೇಕಾಗಿರ್ತಿತ್ತು. ಓಕೆ, ಬಟ್ ಥ್ಯಾಂಕ್ಸ್ ಟು ಗಾಡ್ ದಟ್ ಹಿ ಹ್ಯಾಸ್ ಮೇಡ್ ಆಲ್ ದೀಸ್ ಥಿಂಗ್ಸ್ ಇನ್ವಾಲಂಟರಿ. ತನ್ನ ಕೆಲಸ ತಾವು ಮಾಡ್ತಾನೆ ಇರ್ತಾವ. ಓಕೆ, ದೆನ್ ದಟ್ ಇಸ್ ಅ ಡೈಜೆಸ್ಟಿವ್ ಟ್ರ್ಯಾಕ್ ಮೂವ್ಮೆಂಟ್ ಅಂತ ಯಾವಪ್ಪ ಅಂದ್ರೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ನಮ್ದು ಇಸೋಫೇಗಸ್ ಮೂವ್ಮೆಂಟ್ ಇದೆ, ದಟ್ ಇಸ್ ಕಾಲ್ಡ್ ಪೆರಿಸ್ಟಾಲ್ಸಿಸ್. ಸ್ವಾಲೋಯಿಂಗ್, ನುಂಗುವುದು. ವೊಮಿಟಿಂಗ್, ಒಂದ್ಸರಿ ಸಡನ್ ಆಗಿ ಕಂಟ್ರೋಲ್ ಆಗಲ್ಲ, ಒಬ್ಬರಿಗೆ ವಾಂತಿಗಳು ಬರ್ತಾವ. ಓಕೆ, ದಟ್ ಈಸ್ ಅಂಡ್ ಕಾಫಿಂಗ್, ಕೆಮ್ಮುವುದು. ಒಂದ್ಸರಿ ಏನೋ ಹತ್ತಪ್ಪ ಅಂದ್ರೆ ಕೆಮ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು, ಕಂಟ್ರೋಲ್ ಇರಂಗಿಲ್ಲ ನಮಗೆ. ಓಕೆ, ಸೊ ದೀಸ್ ಎಲ್ಲ ಆಕ್ಟಿವಿಟಿ ಯಾರು ಕಂಟ್ರೋಲ್ ಮಾಡ್ತಾರಪ್ಪ ಅಂದ್ರೆ ಮೆಡುಲಾ oblongata ಕಂಟ್ರೋಲ್ ಮಾಡ್ತೈತಿ. ಓಕೆ, ಸೊ ದೀಸ್ ಆರ್ ವಾಟ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ಅ ಬ್ರೈನ್, ಹ್ಯೂಮನ್ ಬ್ರೈನ್ ಅಂಡ್ ಇಟ್ಸ್ ಪಾರ್ಟ್ಸ್, ರೈಟ್. ಸೊ ನಾ ಇಲ್ಲೇ ಸ್ಟ್ರಕ್ಚರ್ ಹೇಳ್ತಾ ಹೇಳ್ತಾ ಫಂಕ್ಷನ್ಸ್ ನ ಹೇಳಿ, ಒಂದ್ ವೇಳೆ ನೀವು ಮಿಸ್ ಮಾಡ್ಕೊಂಡಿರಂದ್ರೆ ನೋ ಪ್ರಾಬ್ಲಮ್, ನಾ ಇಲ್ಲಿ ಅದನ್ನ ಚಾರ್ಟ್ ಮಾಡಿದೀನಿ. ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್, ಬೇಕಂದ್ರೆ ಇಲ್ಲಿ ಒಂದು 2 ಸೆಕೆಂಡ್ ನಾನು ನಿಲ್ಲಿಸ್ತೀನಿ, ನೀವು ಪಾಸ್ ಮಾಡಿ ಈ ಫಂಕ್ಷನ್ಸ್ ಅನ್ನ ಬೇಕಂದ್ರೆ ಬರ್ಕೊಳ್ಳಿ. ಓಕೆ, ಯು ಕ್ಯಾನ್ ಪಾಸ್ ಇಟ್ ಹಿಯರ್ ಅಂಡ್ ಯು ಕ್ಯಾನ್ ರೈಟ್ ಇಟ್ ಡೌನ್. ದಿಸ್ ಇಸ್ ಜಸ್ಟ್ ಫೋರ್ ಬ್ರೈನ್. ನಂತರ ಇದೆ ಇಲ್ಲಿ ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ಫಂಕ್ಷನ್ಸ್ ಅದಾವ. ಓಕೆ, so if you want you can pause it here. Okay, now let us see which are the major functions of the brain. It coordinates functions, ಅಂದ್ರೆ ನಮ್ಮ ಎಲ್ಲಾ ಫಂಕ್ಷನ್ಸ್ ಕೋಆರ್ಡಿನೇಟ್ ಮಾಡುತ್ತೆ, ಯಾವಾಗ ಏನ್ ಕೆಲಸ ಮಾಡಬೇಕು, ಯಾವಾಗ ಏನ್ ಜಾಸ್ತಿ ಮಾಡಬೇಕು, ಯಾವಾಗ ಏನ್ ಕಡಿಮೆ ಮಾಡ್ಬೇಕು ಅನ್ನೋದು. ರಿಸೀವ್ಸ್ ಇನ್ಫಾರ್ಮೇಶನ್ ಫ್ರಮ್ ಆಲ್ ಸೆನ್ಸ್ ಆರ್ಗನ್ಸ್. ನಾವೇ ಹೇಳಿದೆ ಯಾಕೆ ಬ್ರೈನ್ ತಲೆ ಕಡೆನ ಐತಪ್ಪ ಅಂದ್ರೆ ಹೆಚ್ಚ ಎಲ್ಲಾ ಸೆನ್ಸ್ ಆರ್ಗನ್ಸ್ ತಲೆ ಒಳಗದಾವ. ಯಾಕಂದ್ರೆ ಆ ಡೈರೆಕ್ಷನ್ ಮೂವ್ ಆಗೋದ್ರಿಂದ ಇಮಿಡಿಯೇಟ್ ಆಗಿ ನಮಗೆ ಮುಂದೆ ಏನ್ ಥ್ರೆಟ್ ಐತೆ ಅನ್ನೋದು ಗೊತ್ತಾಗಬೇಕು. ಥ್ರೆಟ್ ಎಲ್ಲ ಗೊತ್ತಾಗಬೇಕಂತ ಅಂತ ಹೇಳಿ ಸೆನ್ಸಸ್ ಎಲ್ಲ ಇಲ್ಲೇ ಡೆವಲಪ್ ಆಗಿದಾವ. ಸೆನ್ಸಸ್ ಇಲ್ಲದಾವ ಅಂತ ಹೇಳಿ ಪ್ರೊಸೆಸಿಂಗ್ ಸೆಂಟರ್ನು ಇದರ ಸಮೀಪನೇ ಡೆವಲಪ್ ಆಗೈತಿ, ದಟ್ ಇಸ್ ಅವರ ಬ್ರೈನ್. ಓಕೆ, ಸೊ ಇಲ್ಲಿ ಸೆನ್ಸರ್ ಎಲ್ಲಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅದ್ರ ತಕ್ಕಂಗ ರೆಸ್ಪಾಂಡ್ ಮಾಡ್ತೈತಿ. ದೆನ್ ಪ್ರೊಡ್ಯೂಸಸ್ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್, ಸ್ಟೋರ್ಸ್ ಇನ್ಫಾರ್ಮೇಶನ್, ಮಾಡಿಫೈಸ್ ದ ಹ್ಯೂಮನ್ ಬಿಹೇವಿಯರ್ ಅಕಾರ್ಡಿಂಗ್ಲಿ. ನಮ್ಮ ಹಳೆ ಏನ್ ಎಕ್ಸ್ಪೀರಿಯನ್ಸ್ ಇರ್ತಾವ ಅವನ್ನೆಲ್ಲಾನು ಸ್ಟೋರ್ ಮಾಡ್ಕೋತಾ ಹೋತ್ ಮೆಮರಿ ಒಳಗೆ. ನೆಕ್ಸ್ಟ್ ಟೈಮ್ ಆ ತಪ್ಪುಗಳನ್ನ ಮಾಡ್ಲಾರ್ದಂಗ ನಮ್ಮ ಬಿಹೇವಿಯರ್ ಒಳಗ ಚೇಂಜಸ್ ಅನ್ನ ತಗೊಂಡ್ ಬರ್ತೈತಿ. ದಿಸ್ ಇಸ್ ಹೌ these are what are the main or the major functions of the human brain. Then coming to the last part of this session, mechanism of a nervous tissue action. ಹೆಂಗ ಕೆಲಸ ಮಾಡಪ್ಪ nervous tissue ಅಂದ್ರೆ, nervous system receives information from body parts and feeds to the brain. ನಮ್ಮ ಬಾಡಿ ಪಾರ್ಟ್ಸ್ ಹೋಗಿ ಏನದಾವ, ಸೆನ್ಸ್ ಆರ್ಗನ್ಸ್ ಅದಾವ. ಈ ಸೆನ್ಸ್ ಆರ್ಗನ್ಸ್ ಏನ್ ಮಾಡ್ತಾವ, ಎಲ್ಲಾ ಇನ್ಫಾರ್ಮೇಶನ್ ತಗೊಂಡ ನಮ್ಮ ಬ್ರೈನ್ ಗೆ ಕಳಿಸ್ತಾವ ಥ್ರೂ ನರ್ವ್ಸ್. ಯಾವ್ದು ನರ್ವ್ಸ್? ಕ್ರೇನಿಯಲ್ ನರ್ವ್ಸ್ ಮತ್ತೆ ಸ್ಪೈನಲ್ ನರ್ವ್ಸ್. ಓಕೆ, ದೆನ್ ಬ್ರೈನ್ ಪ್ರೊಸೆಸಸ್ ಅಂಡ್ ಇನ್ಫರ್ಸ್ ಅಂಡ್ ಮೇಕ್ಸ್ ದ ಡಿಸಿಷನ್. ಓಕೆ, ಬ್ರೈನ್ ಏನ್ ಮಾಡ್ತೈತಿ, ಈ ಎಲ್ಲಾ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡ್ತೈತಿ. ಏನಾಯ್ತು, ಹೀಟ್ ಆಗಿತ್ತು, ಟೆಂಪರೇಚರ್ ಕಡಿಮೆ ಆಗಿತ್ತು, ಜೋರಾಗಿ ಬಾಂಬ್ ಬ್ಲಾಸ್ಟ್ ಸೌಂಡ್ ಬಂದಿತ್ತು, ಇವೆಲ್ಲಾನು ತಗೊಂಡು ಇನ್ಫಾರ್ಮೇಶನ್ ತಗೊಂಡು ಹಳೆ ನಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ಅನಲೈಸ್ ಮಾಡಿ ಏನೈತದು ಅನ್ನೋದನ್ನ ಒಂದು ಡಿಸಿಷನ್ ಮೇಕಿಂಗ್ ಬರುತ್ತೆ. ದೆನ್ ಕನ್ವೇಸ್ ದ ಡಿಸಿಷನ್. ಏನ್ ಮಾಡ್ಬೇಕು ನಾ, ಈಗ ಕೈ ಸುಡಾಕತ್ತೈತಪ್ಪ ಅಂದ್ರೆ ಕಾಲು ಎಬ್ಬಿಸ್ಬೇಕಂತ ಹೇಳ್ತೈತೆ ಬ್ರೈನ್? ಇಲ್ಲ, ಕೈ ಸುಡ್ಲಿಕ್ಕೆ ಮಸಲ್ಸ್, ಕೈ ಮಸಲ್ಸ್ ಹೇಳ್ತದೆ ಏನು, ಟು ವಿಡ್ರಾ ಯುವರ್ muscles. Okay, so correct ಆಗಿ ಡಿಸಿಷನ್ ಅನ್ನ, then muscles respond to impulses by changing the shape. ಹೇಳಿದಲ್ಲ, ಸೊ ಮಸಲ್ಸ್ ಏನಕ್ಕೋ ರೆಸ್ಪಾಂಡ್ ಮಾಡ್ತಾವ, ನೀವು ಕೈನ ವಿಡ್ರಾ ಮಾಡ್ತೀರಿ ಅಥವಾ ಫಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತೈತಿ, ಅದನ್ನ ಪ್ರೊಸೆಸ್ ಮಾಡಿ ಇನ್ಫರೆನ್ಸ್ ಬರ್ತೈತಿ, ಯಾವ ತರ ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿ, ಆಮೇಲೆ ಯಾವ ತರ ಡಿಸಿಷನ್ ಮೇಕಿಂಗ್ ಆಗಿ ಹೆಂಗ್ ಆಕ್ಟ್ ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ಕೋತೈತಿ. ಆ ಡಿಸಿಷನ್ ಅನ್ನ ಮಸಲ್ಸ್ ಅಥವಾ ಗ್ಲ್ಯಾಂಡ್ಸ್ ಹೇಳ್ತೈತಿ, ಗ್ಲ್ಯಾಂಡ್ಸ್ ತಕ್ಕಂಗ ಆಕ್ಟ್ ಮಾಡ್ತಾವ. So this is how the mechanism of a nervous action takes place. Okay. In the upcoming class or the next class, we shall study about coordination in plants and also the chemical coordination, how it takes place. Okay. So till then, take care of yourself. Thank you very much.